ಬೆಂಬಲಕ್ಕಾಗಿ ಓಡೋಡಿ ಬಂದವಳು ನೀನು. ಹೌದು. ಏನೋ ವಿಷಯವನ್ನು ಹೊತ್ತು ತಂದಿದ್ದೀಯ ಅಂತಾಯ್ತು. ಏನೇ ಹೇಳು. ಯಾವ ರೀತಿ ಹೇಳುವುದೆಂಬುದಾಗಿ ಯೋಚಿಸ್ತಾ ಇದ್ದೇನೆ. ಹೇಳಮ್ಮ, ಭಯ ಬೇಡ. ಭಯವಾಗುದಿಲ್ಲ. ಎಲ್ಲಿಂದ ಶುರು ಮಾಡುದಂತಾನೆ ಗೊತ್ತಾಗುದಿಲ್ಲ. ಹೌದಾ? ಅಷ್ಟು ಕಷ್ಟ ಆಯ್ತಾ ನಿನಗೆ? ಹಾಗೆ ಅಲ್ಲ, ಮೂಲದಿಂದಲೇ ಶುರು ಮಾಡಿದ್ರೆ ಒಳ್ಳೇದಲ್ವಾ? ಅರ್ಥ ಆಗುವಾಗ ಹೇಳ್ಬಿಡು ಅಮ್ಮ. ಇವತ್ತಿನ ದಿವಸ ಕೇಳಿರುವಂತ ವಿಚಾರವೇನು ಗೊತ್ತೀರಾ? ಏನು? ಹಸ್ತಿನಾವತಿಯ ಅಧಿಕಾರಿ ಧರ್ಮಜರು ಕೌರವಾದಿಗಳನ್ನ ಕೊಂದು ಹೌದು ಧರ್ಮರಾಜರು ಹಸ್ತಿನಿಯ ಸಿಂಹಾಸನವನ್ನ ಏರಿದರೆ ಸರಿ, ಧರ್ಮವಿದ್ದನ್ನು ಗೆದ್ದು ಹಸ್ತಿನಾವತಿ ಅಧಿಕಾರಿ ಆದ ಅವರು ಆಮೇಲೆ ಅವರು ಪಾಂಡವರೆಲ್ಲ ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು? ಒಂದು ಹತ್ಯೆ ದೋಷಕ್ಕೆ ಬೇಕಾಗಿ, ಒಂದು ಹತ್ಯಾ ದೋಷದ ಪರಿಹಾರಕ್ಕೆ ಬೇಕಾಗಿ ಯಾಗವನ್ನು ಕೈಗೊಂಡಿದ್ದಾರೆ. ಯಾಗ? ಹೌದು. ಯಾವ ಯಾಗ ಅದು? ಧರ್ಮ ಒಂದು ಹತ್ತಕ್ಕೆ ದೋಷಕ್ಕೆ ಬೇಕಾಗಿ ಯಾಗಮ್ಮ. ಅಷ್ಟು ಮಾತ್ರವಲ್ಲ, ಆ ಯಾಗಕ್ಕೆ ಬೇಕಾಗಿ ಸಕಲ ಸಿದ್ಧತೆಯೊಂದಿಗೆ ಒಂದು ಅಶ್ವವನ್ನು ಪೂಜಿಸಿಬಿಟ್ಟು ಅಶ್ವಮೇಧವನ್ನ ಕೈಗೊಂಡರೆ ಪಾಂಡವರು ಕೈಗೊಂಡಿದ್ದಾರೆ. ಅವರು ಅಶ್ವಮೇಧವನ್ನ ಕೈಗೊಳ್ಳುವುದಕ್ಕೂ ನೀನಿಲ್ಲಿ ಓಡೋಡಿ ಬಂದು ಆ ವಿಷಯ ಹೇಳುವುದಕ್ಕೂ ಏನು ಸಂಬಂಧ ಇದೆ? ಸಂಬಂಧ ಉಂಟಮ್ಮ. ಏನು? ಆ ಅಶ್ವ ಊರೆಲ್ಲ ಸುತ್ತಾಡಿದಂತೆ ಊರೂರು ಸುತ್ತಾಡಿ ಈಗ ಬಂದು ನಿಂತದ್ದು ಎಲ್ಲಿ ಗೊತ್ತಾ? ಎಲ್ಲಿ? ಈ ಮಣಿಪುರಕ್ಕೆ ಬಂದು ನಿಂತಿದೆ ಅಮ್ಮ. ಪಾಂಡವರ ಮೇಧ ಅಶ್ವ ಮಣಿಪುರಕ್ಕೂ ಬಂದೆ. ಸರಿ, ಆದ್ರೆ ಅಶ್ವದ ಬೆಂಬಲಕ್ಕೆ ಬೇಕಾಗಿ ಸೇನೆಯ ನಾಯಕರಾಗಿ ಯಾರು ಬಂದ್ರಂತೆ? ಏನು ಕತೆ? ಒಬ್ಬರು ಬಂದಿದ್ದಾರೆ. ಯಾರೇ ಅಮ್ಮ? ಆ ಕುದುರೆ ಬೆಂಬಲಿಗಾಗಿ ಬಂದಂತ ವ್ಯಕ್ತಿ ಸಾಮಾನ್ಯದವರಲ್ಲ. ಯಾರು? ನಿಮ್ಮ ಹತ್ತಿರದವರೇ. ಮೂರು ಲೋಕಕ್ಕೆ ಗಮನಿಸಿಕೊಂಡಂತ ಅರ್ಜುನ ಆ ಕುದುರೆ ಬೆಂಬಲಿಗಾಗಿ ಬಂದಂತ ವ್ಯಕ್ತಿಯಾಗಿದ್ದಾರೆ ಅಮ್ಮ. ಅರ್ಜುನ? ಅರ್ಜುನ ಮಿತ್ರ ಕಟಗಿಯ ನುಡಿಯ ಕೇಳುತ್ತಾ, ಮಿತ್ರ ಕಟಗಿಯ ನುಡಿಯ ಕೇಳುತ್ತಾ ಚಿತ್ತದಲ್ಲಿ ಪರಿತೋಷವನ್ನು ತಾಳುತ್ತಾಗ, ಚಿತ್ತದಲ್ಲಿ ಪರಿತೋಷವನ್ನು ತಾಳುತ್ತಾಗ ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ.
ಇನ್ನೊಮ್ಮೆ ಹೇಳು. ಮೂರು ಪಾಂಡವರ ಸೇನಾ ನಾಯಕನಾಗಿ ಬಂದವರು ಯಾರು? ಅರ್ಜುನ. ಅರ್ಜುನ ಪಾರ್ಥರು. ಹೌದು, ಇಲ್ಲಿಗೆ ಬಂದರ? ನಿಜ. ಏನು ಎಂತ ಮಧುರವಾದ ನುಡಿಗಳು, ಹೃದಯಕ್ಕೂ ಮನಸ್ಸಿಗೆ ಹಿತವಾದ ವಚನಗಳು. ನನ್ನ ಪಾರ್ಥರ ಬಂದ ವಿಚಾರವನ್ನ ಹೇಳಿದೆಯಲ್ಲ ನೀನು? ಹೌದೇ ಇದು? ಹೌದಾ? ಸತ್ಯವೇ ಇದು? ಸತ್ಯ. ನನ್ನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಸಟೆಯಾಡುತ್ತಿಲ್ಲವಲ್ಲ ನೀನು? ಅಂತವಳು ನಾನು ನಿಜವಾದಂತ ವಿಚಾರವೇ ಹೇಳಿದ್ದಮ್ಮ. ಹೆಸರು ಕಟಕಿಯಾದರೂ ನಿನ್ನ ನುಡಿ ಮಾತ್ರ ಅಂತ ನುಡಿಗಳಲ್ಲ. ನನ್ನಿನಿಯ ಪಾರ್ಥದೇವರು ಇಲ್ಲಿವರೆಗಾಗಿ ಬಂದರೆಯಾಗಿದ್ದಾರೆ. ಎಷ್ಟೋ ದಿನ ಕಳೆದು ಹೋಯಿತು. ದಿನ ಅಲ್ಲ, ವರ್ಷವೇ ಸಂದೋಗಿದಲ್ವೇ ಆವತ್ತು ನನ್ನನ್ನು ವರಿಸಿ ನನ್ನನ್ನು ಕೂಡಿ ಆಮೇಲೆ ಹಸ್ತನಿಗೆ ತೆರಳಿದವರು ಮತ್ತೆ ಬರಲೇ ಇಲ್ಲ. ನಿತ್ಯವೂ ಅವರದೇ ನೆನಪು, ಅವರದೇ ಯೋಚನೆ. ಅವರ ಬಗ್ಗೆ ಯೋಚಿಸಿ 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 ನಾನು ಬಳಲಿ 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 ಬೆಂಡಾಗಿ ಹೋದವಳು. ಸತ್ಯ. ಈಗ ಹಾಗಲ್ಲ. ಪಾರ್ಥರು ಈ ಮಣಿಪುರಕ್ಕೆ ಬಂದ ವಿಚಾರವನ್ನು ಹೇಳಿದಾಗ ನಾನದನ್ನು ಕೇಳಿದ ಮರುಕ್ಷಣವೇ ನನ್ನ ಮೈ ಮನೆಗಳು ನವಿಲಂತೆ ಕುಣಿಯುತ್ತಿದೆಯಮ್ಮ. ಮುದುರಿದ ಹೃದಯ ಅರಳುತ್ತಿದೆ. ಹೆಚ್ಚೇನು ನಾನೆಲ್ಲೋ ತೇಲುತ್ತಿದ್ದೇನೆ ಎಂಬಂತ ಭಾವನೆಗಳಿಗೆ ನಾನು ಒಳಗಾಗುತ್ತಿದ್ದೇನೆ. ಹೇಗೆ ಹಸಿದ ಹಸಿವಿಗೆ ಹಸಿರಾದ ಹುಲ್ಲನ್ನ ಕಂಡಾಗ ಸಂತೋಷವೋ, ಆಮಂತ್ರಣವು ವಿಪ್ರದಿಗೆ ಸಂತೋಷವೋ, ಅದೇ ರೀತಿಯಾಗಿ ಗಂಡ ಬರುತ್ತಿದ್ದಾನೆ ಅಂತ ಹೇಳಿದಾಗ ಹೆಂಡತಿಗೆ ಸಂತೋಷ ಆಗದೆ ಇದ್ದದ ಹೇಳು. ಹೌದೇ ಎನ್ನಯ್ಯ ರಮಣ? ನಿಜ. ಮಣಿಪುರಕ್ಕೆ ಬಂದರು. ಚಿತ್ರಮಾನ ಮಗಳಾಗಿ ಚಿತ್ರಾಂಗದೆಯಾಗಿ ಅವರನ್ನ ಅಡವಿಯಲ್ಲಿ ಕಂಡವಳು ನಾನು ಬೇಟೆಯಾಡುವ ಕಾಲಕ್ಕೆ. ಆವತ್ತಿ ಅವರನ್ನ ನೋಡಿ ಮೆಚ್ಚಿಕೊಂಡವಳು. ಆಮೇಲೆ ಗಾಂಧರ್ವ ರೀತಿಯ ಮದುವೆಯನ್ನೂ ಆದೆ. ಕೆಲವು ಕಾಲ ಇಲ್ಲೇ ಇದ್ದು ಆ ಬಳಿಕೆ ತೆರಳಿದವರು. ಎಷ್ಟು ವರ್ಷ ಕಳೆದ ಮೇಲೆ ಮತ್ತಿಲ್ಲಿವರೆಗೆ ಬಂದಿದ್ದಾರೆ ಅಂತಾದ್ರೆ ಅವರನ್ನು ನೋಡುವುದಕ್ಕಿಂತಲೂ ಆ ಮಾತನ್ನ ಕೇಳಿ ಎಷ್ಟು ಸಂತೋಷ ಆಯ್ತು ಅಂತಾದ್ರೆ ಅವರನ್ನು ನೋಡಿದಾಗ ಈ ಸಂತೋಷ 100 ಮಡಿ ಅಲ್ವೇನೆ? ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಹೇಳು, ನನ್ನಿನಿಯ ಪಾರ್ಥರು ಇಲ್ಲಿ ಬಂದ ವಿಚಾರವನ್ನು ಹೇಳು ಹೇಳು ಹೇಳು. ಸತ್ಯ ಸತ್ಯ. ಅರ್ಜುನ ಇಷ್ಟ ಬಂದದ್ದು ಸರಿಯಾಗಿ ಗಮನಿಸಿದ್ದಾರಂತೆ. ಬಂದಿದ್ದಾರೆ. ಹೌದು. ನೀನು ಅರ್ಜುನ ಬಂದಿದ್ದಾರೆ ಅಂತ ಹೇಳುವಲ್ಲಿ ಅನುಮಾನ ಯಾಕೆ ಪಡ್ತೀಯ ಅಂತ ನನಗೆ ಗೊತ್ತಾಯ್ತು. ಬಂದ ವಿಚಾರ ಕೇಳಿದಾಗ ನನಗಿಷ್ಟು ಸಂತೋಷದಲ್ಲಿ ತೇಲುತ್ತಿದ್ದೇನೆ. ಇಷ್ಟು ಒಳ್ಳೆಯ ವಿಷಯ ಹೇಳಿದ ನಿನ್ನನ್ನ ಹಾಗೆ ಬಿಡ್ತೇನಾ? ಏನ್ ಮಾಡ್ತೀರಮ್ಮ? ಬಿಡುವುದಿಲ್ಲ. ಹಾಗಿದ್ರೆ ಸಂತೋಷದ ವಿಚಾರ ಹೇಳುವುದೇ ತಪ್ಪ? ಬಿಡುವುದೇ ಇಲ್ಲ. ಅಯ್ಯೋ, ಹಾಗಿದ್ರೆ ನನ್ನ ತಪ್ಪಾಯ್ತು. ನೀನು ಇನ್ನೊಮ್ಮೆ ಮತ್ತೊಮ್ಮೆ ಪಾರ್ಥರ ವಿಚಾರವನ್ನು ಹೇಳಿದೆ ಅಂತಾದ್ರೆ ನಿನಗೆ ಏನು ಕೊಡ್ತೇನೆ ಗೊತ್ತುಂಟಾ? ಏನು ಕೊಡ್ತೀರಾ? ಚಂದ್ರ ಕಾವ್ಯ ಶಾಲೆ
ನನ್ನ ಹೃದಯ ತುಂಬುವಂತೆ ಹೇಳಮ್ಮ. ಹಾಗೆ ನಿನ್ನ ನುಡಿಯನ್ನ ಕೇಳುವುದಕ್ಕೆ ನನ್ನ ಮೈಯೆಲ್ಲ ಕಿವಿಯಾಗಿದೆ, ಹೃದಯ ತೆರೆದಿದೆ, ಮನಸ್ಸು ಹಪಾಪಿಸುತ್ತಿದೆಯಮ್ಮ. ಹೇಳು ಹೇಳು. ಬಂದವರು ಯಾರ್ಯಾರು ಅಲ್ಲ, ಬರೇ ಪಾರ್ಥ ಅಲ್ಲ, ಸಾಮಾನ್ಯನೇ ಅವನಮ್ಮ. ಇಂದ್ರ ನಂದನ, ಮೂರು ಲೋಕದ ವಿಜಯಿ, ಸುರಗದ್ದಿಗೆ ನೇರಿದವ, ದಶನಾಮವನ್ನ ಹೊತ್ತವರು, ಬಿಲ್ಲೋಜರು. ಹೆಚ್ಚೇನು, ಪಾರ್ಥ ಏವ ಧನುರ್ಧರ, ಕರೆಸಿಕೊಂಡವರು. ಅಂತ ಧನಂಜಯ ನಮ್ಮೀ ಮಣಿಪುರಕ್ಕೆ ಇದಿರಾಗಿ ಬಂದ ಅಂತಾದ್ರೆ ಯಾಕಾಗಿ ಹೇಳು? ನನ್ನ ಅಮ್ಮನ ಅವರಿಗೂ ನನಗೂ ಅವರ ನೆನಪು. ಆ ನೆನಪಿನ ಹಸಿರಲ್ಲೇ ನಾನು ಬದುಕನ್ನು ಸವಿಸುತ್ತಿದ್ದವಳು. ಅಂತ ಪಾರ್ಥರು ಮಣಿಪುರಕ್ಕೆ ಸಕಲ ಸೇನೆಯನ್ನೊಳಗೂಡಿಕೊಂಡು ಬಂದ್ರಲ್ಲ. ಆಹಾ, ಈ ಸಮಾಚಾರವನ್ನ ಹೇಳುತ್ತಾ 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 ನೀನು ಸಾಗಿದೆ ಅಂತಾದ್ರೆ ನೋಡು, ನಿನಗೆ ಒಳ್ಳೆಯ ಚಂದ್ರಗಾವಿಯ ಶಾಲೆಯನ್ನೇ ಕೊಡುತ್ತೇನೆ. ನಾನು ಅವರನ್ನ ಕಳುಹಿಕೊಡುವ ಕಾಲಕ್ಕೆ ಅದೇ ಚಂದ್ರಗಾವಿಯ ಶಾಲೆಯನ್ನು ಉಟ್ಟು ಅವರಿಗೆ ನಮಸ್ಕಾರ ಮಾಡಿ ಹಣೆಗೆ ಸಿಂಧೂರವನ್ನಿಟ್ಟು ಕಳುಹಿಕೊಟ್ಟಂತ ಹೆಣ್ಣು ನಾನು. ಆ ಶಾಲೆಯನ್ನ ಮತ್ತೆ ನಾನು ಯಾವತ್ತೂ ಹುಟ್ಟಿದ್ದೇ ಇಲ್ಲ. ಅವರು ಬಂದಿದ್ದಾರೆ ಅಂತಾದ್ರೆ ಬೇರೆ, ಮತ್ತೆ ಆ ಶಾಲೆ ಬೇಡ. ಅದನ್ನು ನಿನಗೇ ನಾನು ಕೊಡ್ತೇನಮ್ಮ, ನಿನಗೇ ಕೊಡ್ತೇನೆ. ಹೇಳು ಹೇಳು, ಸತ್ಯವಾ? ಇದು ಸತ್ಯ. ಸತ್ಯವಾ? ಬರೇ ಶಾಲೆ ಎಂಬುದಾಗಿ ತಿಳ್ಕೊಳ್ಬೇಡ. ಅದಕ್ಕೊಪ್ಪುವಂತ ಆಭರಣಗಳೂ ಬೇಕು ತಾನೆ, ಹೊಂದಾಣಿಕೆ ಆಗ್ಬೇಕಲ್ವಾ? ನೀನು ನಾನು ಕೊಟ್ಟಂತ ಶಾಲೆಯನ್ನ ಹುಟ್ಟಿಕೊಂಡು ಹೀಗೆ ದಾರಿಯಲ್ಲಿ ಸಾಗಿದೆ ಅಂತಾದ್ರೆ ಕಂಡವ್ರು ಏನು ಆಡಿಕೊಳ್ಳಿಕ್ಕಿಲ್ಲ. ಓಹೋ ಹೋ ಹೋ ಹೋ, ಕಟಕಿ ಚಂದ್ರಗಾಮಿಯ ಶಾಲೆಯನ್ನು ಉಟ್ಕೊಂಡು ತಿರುಗಾಟ ಮಾಡ್ತಾಳೆ, ಬಹುಶಃ ಮಹಾರಾಣಿಗೆಲ್ಲೋ ಕೈ ಕೊಟ್ಲು ಅಂತ ಆಡಿಕೊಳ್ತಾರೆ. ಬೇಡ, ಒಂದಕ್ಕೊಂದು ಹೊಂದಾಣಿಕೆ ಬೇಕು ತಾನೆ. ಆ ಕಾರಣಕ್ಕಾಗಿ ಹಸ್ತ ಕಡಗ ಬಳೆಯನ್ನು ಕೊಡ್ತೇನೆ, ಹಾರವನ್ನ ಕೊಡ್ತೇನೆ. ನೋಡು, ಸೊಂಟಕ್ಕೆ ಕಟ್ಟುವಂತ ಒಡ್ಯಾಣ, ಸೊಂಟದ ಆಭರಣ, ಅದನ್ನು ನಿನಗೆ ಕೊಡ್ತೇನಮ್ಮ. ಹೇಳು ಹೇಳು. ಪಾರ್ಥರ ವಿಷಯವಾಗಿ ನೀನು ಹೇಳುತ್ತಲೇ ಇರು, ನಾನು ಕೇಳುತ್ತಾ 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 ನನ್ನ ಕಣ್ಣು ಮುಂದೆ ಕಳೆದ ಎಲ್ಲ ಚಿತ್ರವನ್ನು ನೆನಪು ಮಾಡಿಕೊಳ್ತೇನಮ್ಮ. ಹೇಳು ಹೇಳು. ಪಾರ್ಥ ಬಂದಿದ್ದಲ್ವೇ? ಎಲ್ಲಿ ನಿಂತಿದ್ದಾರೆ? ಯಾಕಾಗಿ ಬಂದಿದ್ದು? ಹೇಳಮ್ಮ, ಹೇಳು. ಅಮ್ಮ, ನೀ ಯಾಕೆ ಮೌನವಾದಿಯೇ? ಏನು ಮತ್ತುಂಟು? ಇಷ್ಟು ತನಕ ಹೇಳಿದಂತೆ ವಿಚಾರ ಕೇಳಿದಾಗ ಬಹಳ ಸಂತೋಷವಾಯಿತು. ಖಂಡಿತವಾಗಿ ಮುಖ್ಯವಾದಂತ ವಿಚಾರ ಹೇಳುದು. ನಾನು ನಿದ್ದೆ ಮಾಡ್ಲಿಲ್ಲ, ಊಟ ಮಾಡ್ಲಿಲ್ಲ, ಶೃಂಗಾರವೂ ನನಗೆ ಬೇಡವಾಗಿತ್ತು. ಇನ್ನು ಹಾಗಲ್ಲ, ಪಾರ್ಥ ಬಂದಿದ್ದಾರೆ ಅಂತಾದ್ರೆ ನಮ್ಮ ವಧುವಿನಂತೆ ನಾನು ಶೃಂಗಾರ ಮಾಡಿಕೊಳ್ತೇನೆ. ಈ ಮಣಿಪುರವು ನಮ್ಮ ವಧುವಾಗಿ ಕಂಗೊಳಿಸಬೇಕು ಅಂತ ಒಳ್ಳೆಯ ವಿಚಾರವನ್ನ ಹೇಳುಬಿಟ್ಟು ಏನು ಮತ್ತೆ ಅಮ್ಮ ಅಂತ ಹೇಳ್ತೇನೆ. ನೀನು ಹೇಳಿ. ಇದು ಮುಖ್ಯವಾದಂತ ವಿಚಾರ, ಮುಖ್ಯವಾದ ವಿಚಾರ. ನಿಧಾನವಾಗಿ ಸರಿಯಾಗಿ ಹೇಳು. ಈ ವಿಚಾರ ಕೇಳಿದ ಮೇಲೆ ಮಂತ್ರಿ ಕೊರೆದ ಹರನೇಂದ್ರ ಕೋಪದಲ್ಲಿ, ಮಂತ್ರಿ ಕೊರೆದ ಹರನೇಂದ್ರ ಕೋಪದಲ್ಲಿ ತಾಯಿಗೆ ಪಾಲುಗುಣದ ಜಾಯ ಎಂದರಿಯದೆ ಆಯತಪ್ಪೆದು ಮಾಯ ಏರಿದಕ್ಕೆ. ಹೇಳು ಹೇಳು. ಯಾವ ಹೆಂಡತಿಗೆ ತಾನೇ ಗಂಡನ ವಿಚಾರ ಕೇಳಲಿಕ್ಕೆ ಸಂತೋಷ ಆಗದಿರ್ತದ? ಹೇಳು. ಖಂಡಿತ ಹೇಳಮ್ಮ. ದುರ್ಗಮದಂತ ವಿಚಾರ ನಿಮ್ಮ ಮಗನಾಗಿರುವಂತ ಬೊಬ್ರೋನಿಗೆ ಗೊತ್ತಾಯ್ತು.
ಓ ಹಾ, ಗೊತ್ತಾಯ್ತೆ. ಸತ್ಯ. ಆಮೇಲೆ ಏನ್ ಮಾಡಿದ್ರು ಗೊತ್ತುಂಟ? ಏನು? ದುರ್ಗದ ಹಣೆಯಲ್ಲಿ ಒಂದು ಲಿಖಿತ ಇತ್ತಂತೆ. ಸಹಜದ ಮೇಧಾಶ್ವ ಅಲ್ವೇ? ಹೌದು. ಲಿಖಿತ ಇರಲೇಬೇಕು. ಆ ಲಿಖಿತನ್ನು ತೆಗೆದು ಓದಿಕೊಂಡಾಗ ಅದರಲ್ಲಿ ಬರ್ತದೇನು? ಬರುವಿದ್ದಂತಹ ಭಟರು ಕಟ್ಟಿ ಕಾದಾಡಬೇಕು, ಇಲ್ಲವಂತಾದ್ರೆ ಕಪ್ಪ ಕಾಣಿಕೆ ಎಳೆದು ಕೊಟ್ಟು ಶರಣಾಗತಿಯನ್ನು ಪಡೆದುಕೊಳ್ಬೇಕು ಎಂಬ ಲಿಖಿತನ್ನು ಒಟ್ಟ ಕ್ಷಣವೇ ಆ ದುರ್ಗ ಎಂಬುದನ್ನು ಬಂಧಿಸಿದಾರಂತೆ. ದುರ್ಗವನ್ನ ಕಟ್ಟಿದ. ಹೌದು. ಅಷ್ಟಕ್ಕೆ ಸುಮ್ಮನಿದ್ದಾನೆ. ಮುಗಿಲಿಲ್ಲ. ಮತ್ತೇನು? ಮತ್ತೆ ಇನ್ನೊಂದುಂಟು. ರಾತ್ರೋ ರಾಷ್ಟ್ರ ಕಥೆ ಹೇಳ್ತೀನಿ ನೀನು. ವಿಚಾರ ಅಮ್ಮ. ಹಾ, ವಿಚಾರ. ನಡೆದ ವಿಚಾರ. ರಾತ್ರೋ ರಾತ್ರಿ ಸುಬುದ್ಧಿಗೆ ಹೇಳಿ, ಮಂತ್ರಿ ಸುಬುದ್ಧಿಗೆ ಹೇಳಿ ಏನ್ ಮಾಡಿದ? ಸಭೆ ಸೇರಿಸಿ ಸಭೆ ಸೇರಿಸಿ ಬೆಳಗ್ಗೆ ಆಗುವುದರ ಒಳಗೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂಬಂತ ಆಜ್ಞೆ ಆಗಿದೆ ನಿಮ್ಮ ಮಗನಿಂದ. ಸೇನೆಗೆ ಅಪ್ಪಣೆ ಕೊಟ್ಟನೆ. ಹೌದು. ನನ್ನ ಮಗ. ಹೌದು. ನಾನು ಬಲುಗುಣನ ಜಾಯ ಎಂಬಂತ ವಿಚಾರವನ್ನು ಅಳಿಯದೆ ಆಯವೇ ತಪ್ಪಿ ಹೋಯ್ತಲ್ಲೇ. ಏನ್ ಮಾಡ್ಲೀಗ? ಏನ? ಎಲ್ಲಿದ್ದಾನೆ ನನ್ನ ಮಗ? ಎಲ್ಲಿದ್ದಾನೆ? ಸರಿ, ನಾಳೆಗಲ್ವೇ? ನಾಳೆಗಲ್ವೇ? ಹಾಗಾದ್ರೆ ಯುದ್ಧವೇ. ಒಂದೊಂದಣವನ್ನು ಸಿದ್ಧ ಮಾಡು ನೀನು. ನಾನು ಅವನನ್ನ ಕಾಣ್ತೇನಂತೆ. ಸರಿಯಾಗಿದ್ರೆ ಅದೆಷ್ಟು ಬೇಗ? ಆ